ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಸರ್ಪ ಲಾಂಛನದ ಸಪ್ತ ಹೆಡೆಗಳಲ್ಲಿ ಸಿರಿಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ವರ್ಗದ ಬರುತ್ತಿರುವ ಭೀಕರ ಬಿರುಗಾಳಿಗೆ ಬೆಚ್ಚದೆ ದರೆಯನ್ನೇ ನಡಗಿಸಿ ಪ್ರಚಂಡ ಗಂಡುಗಳಿಗಾಗಿ ಪ್ರಜ್ವಲಿಸುತ್ತ ಕನಕ ರತ್ನ ಸೋಪಾನದಿಂದೊಳಗುಡಿದ ಪ್ರತಾಪ ಸಿಂಹ ಜೈಕಾರ ಮಾತದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಗುರು ಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಕುರುವಂಶ ಉದ್ಧಾರಕ ನೆಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಮಾರ್ಗ ವಿಜಯಿ ಗುರುಪಿತ ಭೀಷ್ಮರಿಗೆ ಇರುವೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ಗೋಮಾತೆ ಕ್ಷೀರ ಗೋಪಾಲನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿಯು ಕುಶಲವೋ ಬಂಡ ಭೀಮನ ಗುಂಡಿಗೆಯನ್ನು ಹೇಳಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಹೆದರಗಳ ಕುತ್ತಿಗೆಯನ್ನು ಕಿತ್ತೆಸೆದು ಸೊತ್ತನ್ನಡಗಿಸಿದ ಸಿಂಧೂ ರಾಜ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವನ್ನು ಪರೆದ ಎನ್ನ ಮಿತ್ರ ಕರ್ಣ ಅಷ್ಟು ಸಾಲದು ಸಮಯ ಸಂಜೀವಿನಿಯಂತೆ ಉಪಯುಕ್ತ ಕಾಲದಲ್ಲಿ ಸೊತ್ತೆ ಸಲ್ಲಿನೆತ್ತಿ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಸೋದರ ಮಾವ ಶಕುನಿ ಎಂದು ಎಂದು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ನಾನೇ ಧನ್ಯ. ಹಸ್ತಿನಾವತಿ ರತ್ನ ಸಿಂಹಾಸನವೇ ನಮೋ ನಮಃ. ಶ್ರೀಮತ್ ಖಂಡ ಭೂಮಂಡಲ ಮಂಡಲಾಧೀಶ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿ ಫಲದಂಕಮಲ್ಲ ದುರ್ಯೋಧನ ಸಾರ್ವಭೌಮಕ್ಕೆ ಜೈ ದುರ್ಯೋಧನ ಸಾರ್ವಭೌಮಕ್ಕೆ ಜೈ ದುರ್ಯೋಧನ ಸಾರ್ವಭೌಮಕ್ಕೆ ಜೈ. ಸೋದರ ಉರುಗಲಾಂಛನನ ಮೆರುಗು ಸ್ವರ್ಗ ಸರಿಹೋಲುವಂತಿದೆ ಮಾವ ಉರುಗಲಾಂಛನನ ಮೆರುಗು ಸ್ವರ್ಗ ಸರಿ ಹೋಲುವಂತಿದೆ ಗುರುಗುಂಬಿನಿಯ ಸ್ವರ ಸಂಪನ್ನ ದೀಪ್ತಿ ಮಣಿ ಮಕುಟ ವರ್ಧರನಿಗೆ ದುರ್ಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಶಾಸನಾದಿಗಳಿರಲು ಎಳೆಹಿಯರೆಯನಗೆ ಆ ಸುರ ಸಿಂಧೂ ಧರೆಯ ಗುರು ಒಂದೇ ವಿನಯ ಹೋದರ ಗಜ ತೋಟಿರುವರೆಗೆ ಜನಗೆ ಸರಿ ತೋಟಿರುವರೆಗೆ ತೋಟಿರುವರೆಗೆ ಜನಗೆ ಸರಿ ತೋಟಿರುವರೆಗೆ ಕುರುಕುಲಸಿ ಓಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈ ಕತ್ತೋರೆ ಎನಿಸಿ ಮಾಡುತ್ತಿದೆ ಕುರುಕುಲಸಿ ಓಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈ ಕತ್ತೋರೆ ಎನಿಸಿ ಮಾಡುತ್ತಿದೆ ತೋಟಿರುವರೆಗೆ ನನಗೆ ಸರಿ ತೋಟಿರುವರೆಗೆ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ಹಿಪ್ಪುಗಳ ವಧಿಸದೆ ಬಿಡುವೆನೆ
ದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ನಿಪ್ಪುಗಳ ಹೊದಿಸಲು ಬಿಡುವೆನು ಈ ಮಾವ ಶಕುನಿ ಸಲಹೆ ನೀಡುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೋದರ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ತುಳುಸಿ ಆಸನದಿ ಚಲವ ಬಿಡದೆ ಶೌರದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತಿದೆ ತುಳುಸಿ ಆಸನದಿ ಚಲವ ಬಿಡದೆ ಶೌರದಿ ಏಕೈಕ ದೊರೆ ಎನಿಸಿಕೊಳ್ಳುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವರ್ತಮಾನವನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವಂತೆ ಅರಣ್ಯದಲ್ಲಿ ಅನಾಗರಿಕವಂತೆ ವಾಸ ಮಾಡಿಕೊಂಡಿದ್ದವರ ಧೈರ್ಯವೋ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದ್ರೆ ಇದ್ದವು ಯುದ್ಧವೇ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ ಅಷ್ಟು ಸಾಲದೆ ನನ್ನ ಬಳಿ 11 ಅಕ್ಷಾಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಹಾನೆ ಕಾಲಿಗೆ ಸಿಕ್ಕ ಸೋದರದ ಶಾಸನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪಶಕರು ಯಾರು? ಇದೇನು ಅಣ್ಣ ಹೀಗೆ ಕೇಳುತ್ತಿರುವೆ? ನಮ್ಮ ಅಂಗರಾಜನಾದ ಕರ್ಣ ಇಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದ್ರಲ್ಲೇ ಬೆಳೆದ ನಮಗೇಕೆ ಆ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮನೇ? ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯೋ ಗೋಪಾಲಕನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಹರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಈ ದಾಸಿ ಪುತ್ರನಾದ ವಿದುರ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓ, ಯಾರದು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕು, ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನಿರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ನ್ಯಾಯಕ್ಕೆ ಸರ್ವರು ಅಧೀನವರು. ರೋಗಿಗೆ ಅಪತ್ಯವು ರುಚಿಸುವುದಂತೆ ಪಥ್ಯವು ಎಂದಿಗೂ ರುಚಿಸುತ್ತಿಲ್ಲ. ನಿನ್ನ ಮರಣಕಾಲ ಸನ್ನಿಹಿತವಾಗಿರುವುದು, ಆದ್ದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಇದರ ಸಕಲ ವೀಲದಿಂದ ಪರಿವರ್ತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನವು ಅನವಶ್ಯಕ. ಸೋದರ ದುಶಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸಾನಿಂದ ಸಂಬಂಧಿತ ಮಾತ್ರಕ್ಕೆ ರಾಜ್ಯಸ್ಥಾನವೆಂಬ ಗೌರವವನ್ನರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ಈ ವಿದುರನನ್ನು ಸಭೆಯಿಂದ ಆಚೆಗೊರಡಿಸು. ಎಲ್ಲವೋ ವಿದುರ, ಪಣ ತೊಲಗಲೋ ವಿದುರ, ಪಣ ತೊಲಗಲೋ ವಿದುರ, ಬಿರುನುಡಿಗಳನ್ನು ಸೇರಿದ ಸಭೆಯೊಳ್, ಬಿರುನುಡಿಗಳನ್ನು ಸೇರಿದ ಸಭೆಯೊಳ್, ಪಣ ತೊಲಗಲೋ ವಿದುರ, ಪಣ ತೊಲಗಲೋ ವಿದುರ. ವಿದುರ, ಪ್ರೀತಿ ತಿಳಿಯದೆ ಮಾತನಾಡುವೆ, ಪಾತಕಿ ಪರಿಭಗಳು ತಲಿರುವೆ. ವಿದುರ, ಪ್ರೀತಿ ತಿಳಿಯದೆ ಮಾತನಾಡುವೆ, ಪಾತಕಿ ಪರಿಭಗಳು ತಲಿರುವೆ. ಪರಿಪರಿಯಿಂದಲೇ ಪ್ರಶ್ನೆ ನಿನ್ನನು, ಪರಿಪರಿಯಿಂದಲೇ ಪ್ರಶ್ನೆ ನಿನ್ನನು. ಅಲ್ಲನು ಮುರಿಯುವ ಜಪದೊಳಗೆ, ಅಲ್ಲನು ಮುರಿಯುವ ಜಪದೊಳಗೆ, ಅಲ್ಲನು ಮುರಿಯುವ ಜಪದೊಳಗೆ, ಪಣ ತೊಲಗಲೋ ವಿದುರ, ಬಿರುನುಡಿಗಳನ್ನು ಸೇರಿದ ಸಭೆಯೊಳು, ಬಿರುನುಡಿಗಳನ್ನು ಸೇರಿದ ಸಭೆ, ಪಣ ತೊಲಗಲೋ
ಬಾಣ ತೊಲಗಲು ವಿದುರ. ಎಲ್ಲವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ನಿನ್ನಲ್ಲನು ಮುರಿದು ಬಿಡುತ್ತೇನೆ. ಮೊದಲು ಸಭೆ ಬಿಟ್ಟು ತೊಲಗೋ ಪಾಪಿ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾಗಿದ್ದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಕೇಳುವನು ಕೀಳು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೆರೆದಾಡುವ ನಿನ್ನ ನಾಲಿಗೆಯು ಸೇರಿ ಹೋಗಬಾರದೆ. ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡು. ಎಲ್ಲವೋ ವಿದುರ, ಎಂತ ಅಕಾರ್ಯವನ್ನು ಮಾಡಿದೆ. ಮುರಿದೆಯ ಪರಿನೀಚನೆ, ಚೀ ಮುರಿದೆಯ ಪರಿನೀಚನೆ, ಸರಿ ಸಮಾನ ಸಾಹಸವಿಲ್ಲ. ಚೀ ಮುರಿದೆಯ ಪರಿನೀಚನೆ, ವೀರಭದ್ರರೆದುರಳು ನಯ ಭಯವಿಲ್ಲದೆ. ವೀರಭದ್ರರೆದುರಳು ನಯ ಭಯವಿಲ್ಲದೆ ಈ ಪರಿಕೃತ್ಯವ ಕೈದೆಯ ದುರುಳ. ವಿದುರ, ಈ ಪರಿಕೃತ್ಯವ ಕೈದೆಯ ದುರುಳ. ಚೀ ಮುರಿದೆಯ ಪರಿನೀಚನೆ, ಸರಿ ಸಮಾನ ಸಾಹಸವಿಲ್ಲ. ಚೀ ಮುರಿದೆಯ ಪರಿನೀಚನೆ, ಚೀ ಮುರಿದೆಯ ಪರಿನೀಚನೆ, ಚೀ ಮುರಿದೆಯ ಪರಿನೀಚನೆ. ಎಲ್ಲವೋ ವಿದುರ, ಎಂತ ಅಕಾರ್ಯವನ್ನು ಮಾಡಿದೆ. ಪ್ರಮಾದವಾಯಿತು. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ ಅಲ್ಲ ಮಹಾರಾಜ. ಈತನು ನಿನಗೆ ಬೆಂಗಾವಲಾಗಿ ನಿಂತಿದ್ದಾರೆ. ನಿನ್ನನ್ನು ಜಯಿಸತಕ್ಕವರು ಯಾರಿದ್ದರು? ಕರ್ಣ, ಈ ವಿತರಣದ ಗೊಡ್ಬೆದರಿಕೆಗೆ ನೀನು ಸಹಾಯ ತರಬಹುದೇ? ತುರದೋಳ್ ಪಾರ್ಥನ ಶಿರವನು ತರೆದೋ ತರಣಿ ಗುರುಳು ಬೆನೆನುತ ಶಪಥವನ್ನಾಂತೋ ಮಹೇಶ್ವರನ ಕುವರನ್ನೆಚ್ಚಿಸಿ ವರಮಹೇಶ್ವರನ ಕುವರನ್ನೆಚ್ಚಿಸಿ ವರಚಾಪವ ನಾತು ನಿನಗೆ ಸರಿಸಮನ್ಯಾರಿಹರೇ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಕಾರ್ಯವಾದರೆ ತಾನೇ ಏನು? ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆಯಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಎಚ್ಚರ. ಸೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕರಣ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತ ಹೇಳಿದನಲ್ಲ, ಸಿದ್ಧವಾಗಿದೆಯೋ? ಸಿದ್ಧವಾಗಿದೋ ಅಗ್ರಜ. ಎಲ್ಲಿ? ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೊಳ್ಳಿ ಅಗ್ರಜ. ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನನಗೆ ಗೌರವಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ದುರ್ಯೋಧ ಸಾರ್ವಭೌಮರು ನಡೆದು ಬಂದರೋ ಅಥವಾ ಉರುಳಿ ಬಂದರೋ? ಏಳು ಚಕ್ರವರ್ತಿ, ಭೂಪಾಲಕನಾದ ನೀನು ಈ ಗೋಪಾಲಕನಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಅಟ್ಟಹಾಸದೆ ಮೆರೆಯುವ ದಿಟ್ಟ ಶತ್ರುಗಳೇನೆ ಬಿಟ್ಟಿ ಸಿಗಿಯುವ ಪೌಟುಗಾರ, ಈ ಹಣದೂತರ ಕುರುಚಕ್ರವರ್ತಿ ಕೇವಲ ನಿನ್ನಂತ ಸಾಮಾನ್ಯ ಡಾಂಬಿಗರಿಗೆ ನಮಸ್ಕರಿಸುವಷ್ಟು ಅವಿವೇಕೆಂದು ಭಾವಿಸಿದೆಯಾ? ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಧೂರ್ತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಗವರೆಗೂ ಪರಿಶೀಲಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇವೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೇ ನಿಜವಾದರೆ ಅದು ಈ ಭೂ ಮಾತೆಗೆಂದು ತಳಿ. ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದು ಆಯಿತು, ಬಗೆ ಬಗೆ ವೇಷ ಧರಿಸಿ ಗೋಪಿಕಾಸ್ತಿರ ಮಣೆ ಬೆಣ್ಣೆ ಮುದ್ದೆಯನ್ನು ಕದ್ದು ತಿಂದದ್ದು ಆಯಿತು, ಅಷ್ಟು ಸಾಲದೆ ಅನೇಕರನ್ನು ಮೋಸದಿಂದ ಕೊಂದದ್ದು ಆಯಿತು. ಈಗ ನೀನು ದೂತನಾಗಿ ಬರಬಹುದು. ಏಕೆ ಕೃಷ್ಣ, ನೀನು ಬರುವೆ ಎಂದು ನಾನು ಸಕಲ ಸಿದ್ಧತೆಯನ್ನು ಏರ್ಪಡಿಸಿದ್ದೆ. ಆದರೆ
ನೀನು ನೆಟ್ಟಗೆ ನಿರ್ಧಾರ ಮನೆಗೆ ಬಾರದೆ ನಿನ್ನ ಹುಟ್ಟುಗುಣ ಕೆಲಸಾರವಾಗಿ ಈ ದಾಸಿ ಪುತ್ರನಂತ ವಿತರದ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಳಿಲ್ಲವೇ? ಅವರ ಮನೆಗಾದರೂ ಹೋಗಿ ನಿನ್ನ ಹಸುವಿನ ನೀಗಿಸಬಹುದಿತ್ತಲ್ಲ. ಚೇಚೆ, ಎಷ್ಟೇ ಆದರೂ ಒಲ್ಲರಿಂದ ಪೋಷಿತಾದ ನೀನು ಒಂದು ಬುದ್ಧಿ ಎಲ್ಲಿ ತಾನೇ ಹೋಯಿತು? ಸರಿ ಸರಿ ಬಂದಿದ್ದಾಯ್ತಲ್ಲ ಕೃಷ್ಣ, ಈ ಸಾರ್ವಭೌಮರ ವೈಭವವನ್ನು ಒಂದು ಸಾರಿ ನೋಡಿಕೊಂಡು ಹೋಗುವಂತೆ ಕೃಷ್ಣ. ಬಾವಾ, ನಿನಗೆ ನರ್ತನವೆಂದರೆ ಬಹು ಇಷ್ಟ ಅಲ್ಲವೇ? ಭಾವ ಇದ್ದರೂ ಇರಬಹುದು. ಇದ್ದರೂ ಇರಬಹುದಂತೆ. ಇದೆ ದುರ್ಯೋಧನ ಮನೆಯಲ್ಲಿ ಬಂದಿದ್ದು ಅವರು ಬಂದ ವಿಷಯವನ್ನು ಸಭೆಗೆ ತಿಳಿಸೋಣ. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಪುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮರ್ಥ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವಂಥದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯಚನವನ್ನು ಕೇಳಿದ್ರ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಸರ್ಪಬಂಧ, ಲಾಕ್ಷಾಗೃಹ ದಹನ, ಕಪಟ ದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಅವರೊಡನೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಧರಣಿ ಹಾಳಿದವರೆಲ್ಲ ಮರಳಿ ಬರರೋ? ಬಂದಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ.
ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರೆತು ದುಡುಕಬೇಡ ಸಮಭಾಗವಗೈದು ಸುಖದಿ ಬಾಳೈ ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಯೋಧನ ಶಾಂತಿಯ ಲೋಕದಳು ಕವಿವ ಮಾರ್ಗ ಧರ್ಮವೇ ಜಯವೆಂದು ಸಾರಿದ ಜಗವು ನನ್ನ ಭೇದವನ್ನೇ ಮೆರೆತು ಪಾಂಡವಗೆ ಸಮಭಾಗಗೈದು ಬಾಳೆ ಸುಯೋಧನ. ನಿನ್ನೊಬ್ಬನ ಸಲುವಾಗಿ ಕುರುಗಳವನ್ನೇ ಧ್ವಂಸ ಮಾಡುವುದು. ಹಠದಿಂದ ಸಂಧಿಯನ್ನು ಕಳೆದುಕೊಳ್ಳಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸುವ ಸುಯೋಧನ. ಬೇಡ ಸುಯೋಧನ ಹುಡುಕುವುದನ್ನು ಚಿತ ಬೇಡ ಸುಯೋಧನ ಹುಡುಕುವುದನ್ನು ಚಿತ ರಾಜವೀಡ ಚಲವನ್ನು ಕೈಯದೆ ಸುಯೋಧನ ರಾಜವೀಡೈ ಚಲವನ್ನು ಕೈಯದೆ ಬೇಡ ಸುಯೋಧನ ದುಡುಕುವುದನ್ನು ಚಿತ ಗಿಡಗಳು ನಿನ್ನಯ ಬಲವನ್ನು ಮೊರೆವನು ಗಿಡಗಳು ನಿನ್ನಯ ಬಲವನ್ನು ಮೊರೆವನು ರಾಜವ ನೀಡೈ ಜಲವನ್ನು ಕೈಯದೆ ಸುಯೋಧನ ರಾಜವ ನೀಡೈ ಜಲವನ್ನು ಕೈಯದೆ ಬೇಡ ಸುಯೋಧನ ದುಡುಕುವುದನ್ನು ಚಿತ ದುಡುಕುವುದನ್ನು ಚಿತ ದುಡುಕುವುದನ್ನು ಚಿತ. ಸುಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸೃಷ್ಟಿಸಬೇಡ. ಇದೀಗ ಸಂಧಿಗೆ ಸುಸಮಯ. ಪಾಂಡವರು ಹೊನ್ನೆರಿ ನಿನಗೆ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಿಸಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ಎದುರೋ ಚಿಕ್ಕಪ್ಪ. ನನಗೆ ನೀತಿ ವಚನ ಹೇಳುವುದರಲ್ಲಿ ನೀನು ಒಬ್ಬನು. ಹೊಡೆಯಲೇ ನಿನ್ನ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದು ಎಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ? ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವು. ಈಗ ನನ್ನ ಹಿತೋಪದೇಶ ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ಈ ರೀತಿ ವಾಕ್ಯವನ್ನು ಆ ಪಾಂಡವರಿಗೆ ಹೇಳುವುದಿಲ್ಲ. ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬರಲ್ಲಿ ದೋಷ ಕಂಡು ಬರುವವು. ಪಾಂಡವರು ನಿರ್ದೋಷಗಳಲ್ಲವೇ?
ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದುತ್ತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ. ಈ ದುರ್ಯೋಧನಲ್ಲ, ಇದು ಶುದ್ಧ ಕ್ಷತ್ರಿಯ ರಕ್ತವನ್ನು ಸ್ವಾಭಿಮಾನ ಶೂನ್ಯತೆಯ ಒಳಗುದಿರಲ್ಲ ಕೃಷ್ಣ, ಒಳಗುದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ನಾನು ಅದರ ಮಧ್ಯೆ ಚೆನ್ನಾಗಿ ಬಲ್ಲಿ. ಏನೆಂದೇ? ನಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಹೇಳಿಬಿರು ಕೇಳು. ಈ ಕೌರವೇಶ್ವರನನ್ನು ಕೊಚ್ಚಬೇಕೆಂದನಲ್ಲವೇ ನಿನ್ನ ಪಡ್ಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಪಾಂಡವರು. ಅದು ಕೃಷ್ಣ ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನವನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ದಾಪದಕ್ಕೆ ಹರಿಸುವ ಯೋಜನೆ ಮಾಡಿದರಲ್ಲವೇ ನಿನ್ನ ಪಾಂಡವರು. ಅದು ಕೃಷ್ಣ ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರುವ ನಿನ್ನ ಪಾಂಡವರು. ಅದು ಕೃಷ್ಣ, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಲೆಯು ಇಂಥ ಯುದ್ಧ ಬಿರುಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ, ಪ್ರಯೋಜನವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಕೃಷ್ಣ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯಿತು ಕಾಡಿಗೋಗಲಿ ಶರಣಾಗಲಿ ರಾಜ್ಯದಳು ಕೃಷ್ಣ. ನಾಡು ದೊರೆಯಿತು ಕಾಡಿಗೋಗಲಿ ಶರಣಾಗಲಿ ರಾಜ್ಯದಳು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಕೃಷ್ಣ, ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ದರೆಯೊಳಗೆ, ಮೆಟ್ಟಿ ಮೆರೆಯುವೆ ದರೆಯೊಳಗೆ, ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳ ಸಕ್ಕನ್ನಡಿಸಬಲ್ಲೆ. ಆದರೆ ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆದಿಂದ ಪಾಂಡವರ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ. ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿರಕ್ತ ನೀರಲು ಸದಾ ಸಿದ್ಧರಿದ್ದೇವೆ. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ಕೃಷ್ಣ, ಕಡಿದಿಡಿವೆ ನಮ್ ದುರಳರ, ಕಡಿದಿಡಿವೆ ನಮ್ ದುರಳರ, ಕಡಿದಿಡಿವೆ ನಮ್ ದುರಳರ. ಪರಮ ಪಾಪಿಗಳು ಇಡಿಗೆ ಸಿಕ್ಕಲು, ಪರಮ ಪಾಪಿಗಳು ಇಡಿಗೆ ಸಿಕ್ಕಲು, ಹೌದು, ಪರಮ ಪಾಪಿಗಳು ಇಡಿಗೆ ಸಿಕ್ಕಲು ಹಿಡಿದು ನೀಚರ ಒಡಲನ್ನು ಬಗೆದೆ ಹೋದರ, ಹಿಡಿದು ನೀಚರ ಒಡಲನ್ನು ಬಗೆದ ಹರಿಯೊಂಡಂತೆ ಪುಡ್ಪುಡಿ ಕೊಟ್ಟೆ, ಹರಿಯೊಂಡಂತೆ ಪುಡ್ಪುಡಿ ಕೊಟ್ಟೆ. ರುಣ್ಣ ಮುಂಡಗಳ ತುಂಡುಗೈವೆ ರಾಜ, ರುಣ್ಣ ಮುಂಡಗಳ ತುಂಡುಗೈವೆ. ಕಡಿದಿಡಿವೆ ನಾವು ದುರಳರ, ಕಡಿದಿಡಿವೆ ನಾವು ದುರಳರ, ಕಡಿದಿಡಿವೆ ನಾವು ದುರಳರ. ಕೃಷ್ಣ, ಕುಲ ತಲ ಎಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತ ಪಾನ ಮಾಡದೆ ಬಿಡುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳ ಸಕ್ಕರೆ ಸಿಂಧು ರಾಜನೇ ಅಲ್ಲ. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ಅರಣ ಜಯಿಸಿ ಬರುವವರನ್ನು ತೆಗೆದುಕೊಳ್ಳುವೆ ಸಿಂಧು ರಾಜ. ಅರಣ ಜಯಿಸಿ ಬರುವವರನ್ನು ತೆಗೆದುಕೊಳ್ಳುವೆ, ಅರಣ ಜಯಿಸಿ ಬರುವವರನ್ನು ತೆಗೆದುಕೊಳ್ಳುವೆ. ವೀರರಾಗಿ ಬರುವವರನ್ನು ಲೆಕ್ಕಿಸದೆ ಕೊಲ್ಲುವೆ.
ಹೌದಲ್ಲವೇ? ವೀರರಾಗಿ ಬರುವವರನ್ನು ಲೆಕ್ಕಿಸದೆ ಕೊಲ್ಲುವೆ. ವೀರರಾಗಿ ಬರುವವರನ್ನು ಲೆಕ್ಕಿಸದೆ ಕೊಲ್ಲುವೆ. ದುಷ್ಟರಾದವರನ್ನು ಅಡ್ಡಿ ಮೆಟ್ಟಿ ಕೊಲ್ಲುವೆ. ದುಷ್ಟರಾದವರನ್ನು ಅಡ್ಡಿ ಮೆಟ್ಟಿ ಕೊಲ್ಲುವೆ. ಅರಣ್ಯ ಜಯಿಸಿ ಬರುವವರನ್ನು ತೆರೆದುಕೊಳ್ಳುವೆ. ಅರಣ್ಯ ಜಯಿಸಿ ಬರುವವರನ್ನು ತೆರೆದುಕೊಳ್ಳುವೆ. 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 ಕೃಷ್ಣ ಹೋಗು, ಕೃಷ್ಣ ಹೋಗು, ಸಮರವೇ ಸಿದ್ಧ. ಬಲೆ ಸಿಂಧುರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆತಿರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ಹೌದಲ್ಲವೇ? ಮರತೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ಸಮರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಅದೇ ಕರ್ಣ. ಕರ್ಣ, ನೀನು ಅವರಂತೆ ಮಾತನಾಡುವಿಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಕ್ಷತ್ರಿಯ ಸುಮುಖವನ್ನೇ ಬಲಿ ಕೊಡುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ಹೌದಲ್ಲವೇ ಸಿಂಧುರಾಜ? ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ. ಪಾಂಡು ತನೆಯ ರಣಗಳು ಸೆಣಿಸದೆ. ರಾಜ, ಪಾಂಡು ತನೆಯರು ರಣಗಳು ಸೆಣಿಸದೆ ಸಂಧಿಯ ನಾಟಕ ಆಡಲು ಬಂದಿರುವೆ. ಸಂಧಿಯ ನಾಟಕ ಆಡಲು ಬಂದಿರುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ. ಸಿಂಧುರಾಜ, ಆಟವಂತರು ನಾವು, ಆಟವಂತರು ನಾವು ದಿಟವಿದು ತಿಳಿ. ಆಟವಂತರು ನಾವು ಕೃಷ್ಣ. ಕೃಷ್ಣ, ಆಟವಂತರು ನಾವು ದಿಟವಿದು ತಿಳಿ. ಆಟವಂತರು ನಾವು ದಿಟವಿದು ತಿಳಿ. ಗುರಗಳು ಪಾರ್ಥನ ಶಿರ ಕಡಿದಿಡುವೆ. ದುರಗಳು ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ. ಕೃಷ್ಣ, ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು.
ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಮಾವಾ ಬಲೆ ಬಲೆ ಹಂಗಾದೀಪ, ಈ ನಿನ್ನ ದರ್ಪದ ನುಡಿಗಳಿಂದ ಗೌರವೇಶ್ವರ ಯಾದವಾಗ್ನಿಯ ಗಟ್ಟಿಲು ಬಿದ್ದದ್ದಾಯಿತು. ಬೇರೆ ಮೀರಿತು. ಮದೋನ್ಮತ್ತರಾದ ಇವಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವೆನು, ಕೇಳಿ. ಮಾವಾ ಭಾರತ ಭೂಮಿ ಜಯಿಸಿದು ರಾಜ, ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ಕರೆಯ ನಿಂತು ಜಾತಿ ಕೊಡಿ, ಕರೆಯ ನಿಂತು ಜಾತಿ ಕೊಡಿ. ವೈರವನೇ ಕೈರಣಯ ತಾಳೈ, ವೈರವನೇ ಕೈರಣಯ ತಾಳೈ, ಬಾಳೈ ಬಲು ಧರ್ಮ ನಿರುಳ ಸುರುಣ ಚರಿತ ಕರುಣ ಬರಿತ ವರರುಣೈತ ಕರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ವರರುಣೈತ ಕರೆಯ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದರೊಡನೆ ಸಮಾನುಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಹಕ್ಕನ್ನು ಒಪ್ಪದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಓಹೋ, ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿಮ್ಮಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡಕೌರೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧ ಹೇರುವುದು ರಾಜ. ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳವರನೆಂದು ಶ್ರೇಷ್ಠದರಿ ಪಾಡೆ ಊಡತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ, ಊಡತನವಿದಲ್ಲವೇ ಈ ಸಂಧಿಯ ಬಯಕೆ. ಹರಿತ ನೀಗಿದೆ ಎಲ್ಲವಾ ಹರಿತ ನೀ
ಭ್ರಾಂತಿ ಮೂಡಿಪೆಯ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬೀರುಗಳ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಮೋಕ್ಷ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಆಬೋಧ. ರಾಜಸಿ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟ ದೂತ್ಯಕ್ಕೆ ಎಳೆದಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದನ್ನು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ವೃತ್ತಿಯನ್ನು ಹಿಂಬಾಲಿಸುವುದೆಂದು ನೆನಪಿಡು. ಧರ್ಮನಿಷ್ಠರು ಸತ್ಯಶೀಲರಾದ ಸಹೋದರರಲ್ಲಿ ಜಗಜ್ಜನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ಹೊಂದಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡಿಯೋದಾಗಿ ಕಾಲಿಗಟ್ಟಲೇಬೇಕೆಂದು ಹೊಟ್ಟಿ ಹಿಡಿದಿರುವ ಜಟ್ಟಿಕೋರವನ್ನು ಹುಚ್ಚು ರೋಷವನ್ನು ರೊಚ್ಚಿಗೆ ಎಬ್ಬಿಸಿ ಕೆಳಗೆ ಕೇಕೆ ಹಾಕಿ ನಕ್ಕಲಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟದೆ ಕೃಷ್ಣ. ಛಲ, ಸ್ವಯಂ ಭೂತ ಪ್ರೇತ ಪಿಶಾಚಿಗಳ ಹೊಡೆದ ಭೂತನಾಥೇಶ್ವರರೇ, ಅಲ್ಲಿ ಅಂಶದಿಂದ ಉದ್ಭವಿಸಿದ ಈ ಹತ್ತಿನವರಿ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದನು. ಐಶ್ವರ್ಯ ಸಂಪನ್ನ ಅಭಿಮಾನತನವೆಂಬ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರು ಸರಿಯೇ ಗೆಡದೆ ಬಿಟ್ಟು ಕೊಡಲು ಕುರು ಭೂಮಿಯನ. ಕೆಟ್ಟರು ಸರಿಯೇ ಗೆಡದೆ ಬಿಟ್ಟು ಕೊಡಲು ಕುರು ಭೂಮಿಯನ. ಅಟ್ಟಹಾಸದಿಂದ ತಟ್ಟಿ ಗಟ್ಟಿ ಬೆಲೆ ಕುಲವ, ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಬೆರವೆಗೆ ಜಡಮತಿ ಪಾಂಡವರು ಸದಗ ನಿರ್ಧಾರ ಬೇಡವೆ. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನ. ಹೌದು ಕೃಷ್ಣ, ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನ. ಆಕಾಶ ಭೂಮಂಡಲವೇ ಕೊಡ್ತರೆಂದು ಹಿರಿಯಲೇ ಕೃಷ್ಣ. ಆಕಾಶ ಭೂಮಂಡಲವೇ ಕೊಡ್ತರೆಂದು ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎಂದಳು ಯುದ್ಧವನ್ನು ಮಾಡು ಎಂದು ಪಡೆಯಲೇ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡು ಎಂದು ಪಡೆಯಲಿ. ಕಡೆಗೆ ನಿರ್ಧಾರ ಬೇಡವೆ ಜಡಮತಿ ಪಾಂಡವರೊಳಗೆ, ಕಡೆಗೆ ನಿರ್ಧಾರ ಬೇಡವೆ ಕೃಷ್ಣ. ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ. ಹೌದು ಕೃಷ್ಣ, ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗಲು ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹೋಗೋದರೆ ಸಂಧಾನಕ್ಕೆಂದು ಬಂದ ಹಣತಿಯ ಸಭೆಯಲ್ಲಿದ್ದು ಸಂತರಿಸಲಿರುವೆವು. ಅವ ಸಂಧಾನಕ್ಕೆಂದು ಬಂದ ಹಣತಿಯ ಸಭೆಯಲ್ಲಿದ್ದು ಸಂತರಿಸಲಿರುವೆವು. ಜಡಮತಿ ಪಾಂಡವರು ಕಡೆಗೆ
ನಿರ್ಧಾರ ಬೇಳೆ ಕೊನೆಯ ನಿರ್ಧಾರ ಬೇಳೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಹಾಲ್ಪಣದಲ್ಲಿ, ಪ್ರತಿಕರ ವೀರ ಘೋಷಣೆಯಲ್ಲಿ. ಸಂಧಾನದಿಂದ ರಾಜ್ಯ ದೊರಕದು ಕೃಷ್ಣ, ದೊರಕದು. ಛಲ ಛಲ ತೊಟ್ಟು ಮಾಡುವನು ಹಿತ್ತ ಖಳಾಖಡಿ. ಸತ್ತರೆ ಸಾಯುತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಕೃಷ್ಣ, ಹೋಗು, ಸಂಗ್ರಾಮಕ್ಕೆ ಸಲಕರಣೆಗಳು ಸಿದ್ಧಪಡಿಸುವಂತೆ ಆ ಪಾಂಡವರಿಗೆ ತಿಳಿಸಿಬಿಡು. ಹೊರಡು. ದುರ್ಯೋಧನ, ಜ್ಞಾತಿಗಳನ್ನೇ ಶಾಂತಿಯಿಂದ ಇರಬೇಕೆಂಬವನು ಧರ್ಮರಾಯ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತ ಭೀಮಸೇನ, ಇನ್ನು ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಇನ್ನು ನಕುಲ ಸಹದೇವಾದಿಗಳು. ಅವರ ಪರಾಕ್ರಮಗಳನ್ನು ನೀನು ಅನೇಕ ಸಾರಿ ನೋಡಿರುವೆ. ತಿಳಿದು ತಿಳಿದು ದುಡುಕಬೇಡ. ಆಶುರರನ್ನೇ ಉಗುಳುತ್ತಿರುವೆ. ಏನೆಂದೇ? ಪಾಂಡವರು ಪರಾಕ್ರಮಿಗಳೇ. ಧರ್ಮರಾಯ ಅವನೊಬ್ಬ ಕೈಲಾಗದೆ ಹೇಳಿ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಹಣ್ಣವನ್ನು ತಿಂದು ಬಲವಿಲ್ಲದೆ ಅಣ್ಣ ಜೊತೆ ಅಲಿಯುತ್ತಿರುವನು. ಆತನ ಪರಾಕ್ರಮವನ್ನು ನಾನು ಚಿಕ್ಕವನಿಂದ ಅನೇಕ ಸಾರಿ ನೋಡಿರುವನು. ಕೃಷ್ಣ, ಇನ್ನು ವಿರಾಟ ಪುತ್ರಿಯಾದ ಉತ್ತರೆಗೆ ಕೃಷ್ಣ ನಾಟ್ಯ ಕಲಿಸುತ್ತಿದ್ದ ಆ ನಿನ್ನ ಮಿತ್ರ ಪಾರ್ಥ. ಬಾಲಕರಾದ ನಕುಲ ಸಹದೇವರು, ಅದರಲ್ಲಿ ಒಬ್ಬ ಗೋಪಾಲಕ, ಇನ್ನೋರ್ವ ಅಶ್ವಪಾಲಕ. ಮಾಧವ, ಗೋಪಾಲಕನಾದ ನಿನಗೆ ಇವರ ಪರಾಕ್ರಮ ತಿಳಿಯದೆ ಹೊರತು ಗೋಪಾಲಕನಾದ ನನಗೆ ತಿಳಿದಿಲ್ಲವಲ್ಲ. ನಿಮ್ಮವರ ಪರಾಕ್ರಮವನ್ನು ಹೇಳಿದಿಲ್ಲ ಕೃಷ್ಣ. ಸ್ವಲ್ಪ ಮಟ್ಟಿಗೆ ನಮ್ಮವರ ಪರಾಕ್ರಮ ಹೇಳುವನು, ಗಮನವಿಟ್ಟು ಕೇಳು. ಭರತ ಕಂಡವ ಜಯಿಸಿ ಅರುಷಧಿ ಕುರುಕುಲವಂ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆಯು ಸೀಳಲು ಪಂದಗೈದ ಎನ್ನನು ಜನಿಗ್ಯಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದನು ಪಡೆದ ಈ ಕರ್ಣನಿಗೆ ಸಾಟಿಯೇ ನಿನ್ನ ಅರ್ಜುನ. ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂದದೆ ಪಡೆಯುವರು ಮಕುಟಮರ್ದನರು. ಕೃಷ್ಣ, ಕೃಷ್ಣ, ಹಿಡೀ ಬರ್ತಕೊಂಡವಲ್ಲಿ ಸ್ವಸಾಮರ್ಥ್ಯದ ಅಳುತ್ತಿರುವ ನಾನು ಸಹೋದರಿ, ಅಥವಾ ನನಗೆದರಿ ಕಾಡಿನಲ್ಲಿ ಹಳಿತಿರುವ ನಿನ್ನ ಪಾಂಡವರು ಸಹೋದರಿಗಳು. ಆ ನಿನ್ನ ಮಿತ್ರ ಪಾರ್ಥನ ಶಿರವನ್ನು ಈ ಭೂಮಿಗೆ ಕೆಡುವುದಾಗಿ ಕಾಲವಿದ ಧನವನ್ನು ಪಡೆದ ಹೆಣ್ಣ ಮಿತ್ರ ಕರ್ಣ, ಆ ನಿನ್ನ ಹೊಟ್ಟೆ ಭಾಗ ಭೀಮನನ್ನು ಸೀಳಿ ಬಿಸಾಡಿ ಸಜ್ಜಾಗಿರುವ ನನ್ನ ಸೋದರ ದುಶ್ಯಾಸನ. ಕೃಷ್ಣ, ಇನ್ನು ಈ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಇಳಿಯುತ್ತಾ ಉಪಯುಕ್ತ ಕಾಲದಲ್ಲಿ ಸುರ್ತೆ ಸೆಲೆನೆತ್ತಿ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಸೋದರ ಮಾವ ಶಕುನಿ. ಕೃಷ್ಣ, ನಮ್ಮ ಭೀಷ್ಮಾಚಾರ್ಯರು ಧರುಣಾಗಿ ನಿಂತರೆ ಆತರನ್ನು ಎದುರಿಸುವ ವೀರರು ಶೂರರು ಈ ಚತುರ್ದಶ ಭುವನದಲ್ಲಿ ಮತ್ತೆ ಯಾರೂ ಇಲ್ಲ. ಆಚಾರ್ಯ ಗುರು ದ್ರೋಣರು ಸಮಸ್ತ ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರವೆಂದು ಕಳಿಸಿಕೊಟ್ಟ ಮಹಾಗುರು. ಇಂಥ ಹತಿರಥ ಮಾರತಗಳ ಮುಂದೆ ಆ ನಿನ್ನ ಪಾಂಡವರು ಅಸಮರ್ಥರು. ಕೃಷ್ಣ, ಅಸಮರ್ಥರು. ದುರ್ಯೋಧನ, ಹೋಗಲಿ ಬಿಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರು ಇಂದ್ರಪ್ರಸ್ಥ, ಉಗರಪ್ರಸ್ಥ, ವಾರಣ, ಶಿವಶಾಂತಿ, ಜಯಂತ ಈ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಲ್ಲೇ ತೃಪ್ತರಾಗುವರು. 5 ಗ್ರಾಮಗಳಿಗೆ ಕೃಷ್ಣ, ಹಿಂದೆ ಭಿಕ್ಷೆ ಬೇಡಿ ಎಲ್ಲಿಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವವು. ಅಲ್ಲಿ ಬೇಕಾದರೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವರು. ದುರ್ಯೋಧನ, ಭೀಮಸೇನನು ಬಹಳ ಹೊರಟ.
ಅವನಿಗಾಗಿ ಒಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧ್ಯೆ ಮಾತನಾಡುತ್ತಿರುವ ಈ ನಿನ್ನ ಮಾಯಾಸ್ವರೂಪವನ್ನು ನೀನು ಅರಿದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿ ಬಳಿ 3 ಅಡಿ ಭೂಮಿಯನ್ನು ದಾನವಾಗಿ ಕೇಳಿ ಪಡೆದು ಆತನನ್ನು ಪಾತಾಳಕ್ಕೆ ತುಳಿದ ಮಹಾತ್ಮನಲ್ಲವೇ? 3 ಅಡಿ ಭೂಮಿಯನ್ನು ಕೊಟ್ಟ ಆತನ ಪರಿವಾರವೇ ಹಾಗಾದ ಮೇಲೆ ಇನ್ನು ಸಮಸ್ತ ಒಂದು ಗ್ರಾಮವನ್ನು ಕೊಟ್ಟಿದ್ದೆ. ಆದರೆ ನನ್ನ ಪರಿಣಾಮ ಏನಾಗಬಹುದು ಕೃಷ್ಣ? ಒಂದು ಗ್ರಾಮವಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳುಗುವಷ್ಟು ಜಾಗವನ್ನು ಕೊಡುವುದಿಲ್ಲ. ಹೊರಟು ಹೋಗು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲ ರಾಜ್ಯವನ್ನು ಅವರೇ ಅಲ್ಲ, ಅಪರಿಸುವುದಕ್ಕಿದ್ದು ಬೆಣ್ಣೆ ಮುದ್ದೆಯಲ್ಲ. ರಾಜ್ಯ ಕೃಷ್ಣ, ರಾಜ್ಯ. ಕೋಟಿ ಸಿಡಿಲುಗಳ ನನ್ನ ಕೋಟಿ ಗುಡುಗಳ ಬೊಬ್ಬಾಟದ ಬೆದರದ ಈ ನನ್ನ ಗಂಡು ಗುಂಡಿಗೆಯು ಆ ನಿನ್ನ ಸಣ್ಣ ಪಾಂಡವರ ಬೊಂಬೆಯಾಟ ರಂಜುವನೆಂದು ಭಾವಿಸಿದೆ ಗೋಪಾಲ. ದುರ್ಯೋಧನ, ನಿನ್ನಿಂದ ಕುರುವಂಶವೇ ನಾಶವಾಗುವ ಕಾಲವು ಸಮೀಪಿಸುತ್ತಿರುವುದು. ವಂಶಕ್ಕಲ್ಲ, ಆ ನಿನ್ನ ಪಾಂಡವರ ವಂಶಕ್ಕೆ. ದುರ್ಯೋಧನ, ದುರಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನ ಬಾಣಗಳನ್ನು ಎದುರು ನೋಡುತ್ತಿರುವ ಎಲ್ಲೆಲ್ಲಿ ಪರಿಣಾಮ ಮಾಡುತ್ತದೆ? ವಿಜಯ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಪುರುಷ ವಾಕ್ಯಗಳನ್ನು ನಿಂದಿಸುವಂತಾದೆಯಾ? ಇಲ್ಲ ವಂಚಕ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಕೈಗಳೇ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಕೈಗಳೇ. ಅದೇಗಿಂತ ಮೊದಲುವೆ ಅದೇ ಮಾತು ಮಗಳುವೆ. ಅದೇಗಿಂತ ಮೊದಲುವೆ ಅದೇ ಮಾತು ಮಗಳುವೆ. ಕಡಿಯದೆ ಹಿಡಿಬೇಡ. ಕುಲಹೀನ ಕುಲವ ಮರತೆಯ ಸುರದೊಳು ಕಡಿಯದೆ ಹಿಡಿಬೇಡ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಕೈಗಳೇ. ಕದನದೊಳು ನಿನ್ನ ಮತವನಡಗಿವ. ಕದನದೊಳು ನಿನ್ನ ಮತವನಡಗಿವ. ಚತುರರೊಳು ಮರುಳೇ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ಕಟುಕವ ಮದುವೆ ಸುಯೋಧನ, ಕಟುಕವ ಮದುವೆ. ಕೇದಾರದ ಸೈತೆ ಈ ನಿನ್ನ ಕೇದಾರದ ಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಯೋಧನ, ಸೈರಿಸಬಲ್ಲವರ. ಪರಮ ಪುರುಷ ದೆಂಬ ಬಿರುದನು ಹೊಡೆದು ಹೊಡೆದು ಕೆಡುತ್ತದೆ. ಪರಮ ಪುರುಷ ದೆಂಬ ಬಿರುದನು ಹೊಡೆದು ಹೊಡೆದು ಕೆಡುತ್ತದೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಕೈಗಳೇ. ಕೈಗಳೇ ಕೈಗಳೇ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಎದುಕದ ಕಂತು ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ಈಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬಲು ಸಾರ್ವಭೌಮ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂಬುದೇ ನಮ್ಮ ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕರವಾಗಿ ಇರಬೇಕು. ಹೌದೌದೌದು. ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಈ ನಿನ್ನ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು. ಸೋದರ ದುಶ್ಯಾಸನ, ಅಗ್ರಜ, ಮಿತ್ರ ಕರ್ಣ, ಸಿಂಧು ರಾಜ, ಮಾವ, ಅಕ್ಕದಿಂದ ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಯಾರು ಬಂಧಿಸುವರೋ ಮಂದಮತಿಗಳ? ಇನ್ಯಾರನ್ನು? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕನ್ನೇ ಕಲಿಸುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು,
ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ವ್ಯರ್ಥ, ನಿಮ್ಮಿಂದಾಗಲಾರದು. ಈಗ ನನ್ನನ್ನು ಬಂಧಿಸಿರಿ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ದುರ್ಯೋಧನ, ನನ್ನನ್ನು ಬಂಧಿಸಲು ಆಜ್ಞೆ ಮಾಡುವೆಯೋ? ಸಮಯ ಸಂಜೀವಿನಿ ಸೋದರ ಮಾವ ಶಕುನಿ, ನಿನ್ನ ಇಚ್ಛೆಯೇನೆಂಬುದನ್ನು ನಾನು ಬಲ್ಲೆ. ಕುರು ಸಹೋದರ ದುಶ್ಯಾಸನ, ಅಣ್ಣನ ಆಜ್ಞಾಧಾರಕ, ನನ್ನನ್ನು ಬಂಧಿಸುವೆಯೋ? ಕರ್ಣ, ಕರ್ಣ, ನಿನಗೊಂದು ರಹಸ್ಯವನ್ನು ತಿಳಿಸಬೇಕು. ನನ್ನೊಡನೆ ಬಾ ಕರ್ಣ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಪರಮಾತ್ಮ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಮಾಧವನೇ ಮಾನವನಾನು. ಮಾಧವನೇನು ಮಾನವನಾನು. ಏಕರ ಸಂಬಂಧ ನನಗೂ ನಿನಗೂ ಕೃಷ್ಣ. ಎಲ್ಲಿಗೆ ಎಲ್ಲಿಗೆ ಎಲ್ಲ ಕರೆದೊಯ್ವೆ ಸ್ವಾಮಿ. ಕುಲಹೀನನೆನ್ನುತ್ತ ಕರೆಯುವರು ಜನರೆಲ್ಲ, ಸಹಿಸಲು ನಾನು ಕುಲದ ಅಪಮಾನ. ಕುಲಹೀನನೆನ್ನುತ್ತ ಕರೆಯುವರು ಜನರೆಲ್ಲ, ಸಹಿಸಲು ನಾನು ಕುಲದ ಅಪಮಾನ. ಒಂದು ಕಾಣದೆ ಮಿನುಕುತ್ತಲಿರುವೆ, ದಾರಿಯು ಕಾಣದೆ ಮಿನುಕುತ್ತಲಿರುವೆ. ಎಲ್ಲಿಗೆ ಎಲ್ಲಿಗೆ ಎಲ್ಲ ಕರೆದೊಯ್ವೆ ಸ್ವಾಮಿ. ಹಲ್ಲೆಲೂಯಾ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಒಂದನು ತಿಳಿಯದೆ ಮಿನುಕುತ್ತಲಿರುವೆ, ಒಂದನು ತಿಳಿಯದೆ ಮಿನುಕುತ್ತಲಿರುವೆ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಕುಲಹೀನವ ಬಯಸಿದೆಯೇನೋ, ಬಾಳಲಿ ನೊಂದು ಬಳಲಿದೆ
ಕರೆದೊಯ್ವೆ ಸ್ವಾಮಿ, ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಮಹಾಮಹಿಮನಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ನಿಧಾನವಾಗಿ ಯೋಚಿಸು. ಪರಮಾತ್ಮ, ನಾನೆಂತಿದ್ದರೂ ಅವರ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಬರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿವಂಶದಲವತರಿ ಸುಕುಮಾರ ಪುರಧೀರ ಸುಕುಮಾರ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆ ಜನಿಸಿ ನೆರೆವರ ಸುಕುಮಾರ ಪುರಧೀರ ಸುಕುಮಾರ. ಕರ್ಣ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಗಣ. ಕರ್ಣ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರ ಜನಿಸಿದ ಮೇದಿನಿಯೊಳನೆ, ಘನತರ ಜನಿಸಿದ ಮೇದಿನಿಯೊಳನೆ, ಮಹಾಮಹಿಮನೆ ಜನಿಸಿ ನೆರೆ ಸುತನೆ ಸುಕುಮಾರ ದುರಧೀರ ಸುಕುಮಾರ ಸುಕುಮಾರ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ, ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವೆ ದೇವ? ಕರ್ಣ, ರಾಜಾದಿರಾಜನಾಗಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನ್ಯಾಯವೇ ಕರ್ಣ? ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವದನ ಅಪನಿಂದನೆಯಲ್ಲಿ ಬೆಂದೆ. ಇಂದು ವದನ ಅಪನಿಂದನೆಯಲ್ಲಿ ಬೆಂದೆ, ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧನೆ ಹೇಳಿ
ಶಾಪ ಪಾಪಿಯಾದ ಪರಿತಾಪಗಿಡಾದ ದೇವಾ ಶೋಧನೆ ಶಾಪ ಇದು ಶಾಪ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಾಗರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಾಗರ ಸಮಗೂಡಿ ಪಾತಕ ಜೀವನ ಸಂಕಟ ಕಾರಣ ಪಾತಕ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪಗಿಡಾದ ದೇವಾ ಶೋಧನೆಯೇ ಶಾಪ ಇದು ಶಾಪ ಪರಮಾತ್ಮ ಪಾಂಡವರು ನನ್ನ ಸಹೋದರ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಏನಿಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವಾ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಆಗ ನೀನು ಸೂತರ ಕೈಗೆ ಸಿಕ್ಕಲು ಸೂತರು ನಿನ್ನನ್ನು ಸಾಕಿ ಬೆಳೆಸಿದರು. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ, ಬಾ, ನನ್ನ ಮಾತನ್ನು ಕೇಳು. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನೆಂದು ಹೀಯಾಳಿಸುತ್ತಿರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ಇಲ್ಲ ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಗೂ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಹೇ ದೇವ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮೊರಕು ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು, ಎತ್ತ ಕರುಳು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೋಗಿ ಬರುವೆನು. ಕರ್ಣ, ಆಗಬಹುದು ಪರಮಾತ್ಮ. ಮಂಗಳವಾಗಲಿ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ
ಪಾಶುಪದಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಏ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿನಲ್ಲೋ. ಬಂಧು ವರ್ಗದವರು ಯಾರೆಂಬುದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರ ತಿಳಿದ ಬಳಿಕ ಈ ಮನಸ್ಸಿಗೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಕೊಲ್ಲಲೇ ಪಾಂಡುಕುಮಾರರಂ ನಾನ್ ಕೊಲ್ಲಲೇ ಪಾಂಡುಕುಮಾರರಂ ನಾನ್ ಕೊಲ್ಲಲೇ ಸುರದಳ ತಮ್ಮಂದಿರಂ ನಾನ್ ಕೊಲ್ಲುವುದೇ ಒಲದ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೋಳ್ ಸುಖ ಸಂಪತ್ತಿರಿಂಬಾಳ್ವನೇ. ಇಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಚಲದೆಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ